ನಮ್ ದೇಶದ ಹುಡುಗರ ಬಗ್ಗೆ ಯಾರು ಯೋಚನೆನೆ ಮಾಡೋದಿಲ್ಲ. ಫ್ರೆಂಡ್ಸ್, ಗರ್ಲ್ ಫ್ರೆಂಡ್ಸ್ ಬಿಡಿ, ಸರ್ಕಾರನು ಯೋಚನೆ ಮಾಡ್ತಿಲ್ಲ. ಬರೋ ದಿನಗಳಲ್ಲಿ ಹುಡುಗರು ತುಂಬಾ ಜಾಗೃತೆಯಿಂದ ಇರಬೇಕು. ಅವ್ರ ಮೇಲೆ ಕ್ರಿಮಿನಲ್ ಕೇಸಸ್ ನ ಬೆಟ್ಟಾನೆ ಬೀಳ್ತಿದೆ. ಐಪಿಸಿ ಹೋಗಿ ಭಾರತೀಯ ನ್ಯಾಯ ಸಂಹಿತಾ ಲಾಗು ಆಗ್ತಿದೆ ಅಂಡ್ ಇದ್ರಲ್ಲಿ ಒಂದು ಇಂಪಾರ್ಟೆಂಟ್ ಸೆಕ್ಷನ್ 69. ಇದರ ಪ್ರಕಾರ ಯಾವುದೇ ಒಬ್ಬ ಹುಡುಗ ಒಂದು ಹುಡುಗಿಗೆ ಫಾಲ್ಸ್ ಪ್ರಾಮಿಸ್ ಆಫ್ ಮ್ಯಾರೇಜ್ ಮಾಡಿ ಫಿಸಿಕಲ್ ರಿಲೇಷನ್ ಅಲ್ಲಿ ಇನ್ವಾಲ್ವ್ ಆಗಿದ್ರೆ, ಅಂತಂದ್ರೆ ಮದುವೆ ಆಗ್ತೀನಿ ಅಂತ ಸುಳ್ಳು ಹೇಳಿ ಫಿಸಿಕಲ್ ರಿಲೇಷನ್ ಅಲ್ಲಿ ಇನ್ವಾಲ್ವ್ ಆದಲ್ಲಿ 10 ವರ್ಷದ ಜೈಲ್ ಶಿಕ್ಷೆ ಹಾಗೂ ಫೈನ್ ಬೀಳುತ್ತೆ. ಇದಕ್ಕೂ ಮುಂಚೆ ಐಪಿಸಿ ಅಲ್ಲಿ ಈ ರೀತಿ ಫಾಲ್ಸ್ ಪ್ರಾಮಿಸ್ ಆಫ್ ಮ್ಯಾರೇಜ್ ಗೆ ಒಂದು ಸ್ಪೆಸಿಫಿಕ್ ಪ್ರಾವಿಷನ್ ಅಂತ ಇರಲಿಲ್ಲ. ಹಾಗಾಗಿ ಕೆಲವೊಮ್ಮೆ FIR ಫೈಲ್ ಆಗ್ತಿತ್ತು ಅಂಡ್ ಕೆಲವೊಮ್ಮೆ ಆಗ್ತಿರ್ಲಿಲ್ಲ. ಆದ್ರೆ ಈಗ ಭಾರತೀಯ ನ್ಯಾಯ ಸಂಹಿತ ಇದನ್ನ ಸ್ಪೆಸಿಫಿಕ್ ಆಗಿ ಒಫೆನ್ಸ್ ಅಂತ ಹೇಳಿರೋದ್ರಿಂದ ಈ ಸುಳ್ಳು ಪ್ರಾಮಿಸ್ ಮಾಡಿರುವಂತವ್ರ ಮೇಲೆ FIR ಫೈಲ್ ಮಾಡೋದು ಮ್ಯಾಂಡೇಟರಿ ಡ್ಯೂಟಿ ಆಗಿದೆ ಪೊಲೀಸ್ ಆಫೀಸರ್ಸ್. ಬಟ್ ಇಂಟ್ರೆಸ್ಟಿಂಗ್ಲಿ ಒಂದು ಹುಡುಗಿ ಈ ರೀತಿ ಫಾಲ್ಸ್ ಪ್ರಾಮಿಸ್ ಮಾಡಿ ಫಿಸಿಕಲ್ ರಿಲೇಶನ್ಶಿಪ್ ಅಲ್ಲಿ ಇನ್ವಾಲ್ವ್ ಆದ್ರೂ ಸಹ ಅವ್ರ ಅಗೇನ್ಸ್ಟ್ ಯಾವುದೇ ರೀತಿ ಪನಿಷ್ಮೆಂಟ್ ಅಂತ ಇಲ್ಲ ಈ ಪ್ರಾವಿಷನ್ ಅಲ್ಲಿ. ಈಗ ಇದೊಂದು ದೊಡ್ಡ ಜವಾಬ್ದಾರಿ ಆಗುತ್ತೆ ಹುಡುಗರ ಮೇಲೆ. ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇರುವಂತವರು ಹಾಗೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಪ್ರೂಫ್ ಕಲೆಕ್ಟ್ ಮಾಡ್ಬೇಕಾಗುತ್ತೆ ದಟ್ ನೀವು ಯಾವುದೇ ಸುಳ್ಳು ಪ್ರಮಾಣ ಮಾಡಿ